ಎಲ್ಲರಿಗೂ ಶುಭ ಮುಂಜಾನೆ. ಆ, ತ್ರಿಭಾಷಾ LSRW ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಆದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಭಾಷೆಯ ಮೊದಲನೇ ಭಾಗದ ಮೊದಲನೇ ಪಾಠ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲೇನ್ ಹೇಳ್ತಾರೆ ನೋಡ್ರಿ, ವನ ಮರದ ಗಿಳಿ. ಈ ಲೇಖಕರು ಅರ ಮಿತ್ರ. ಯಾರ್ರಿ? ಅರ ಮಿತ್ರ ಗದ್ಯ ಭಾಗ. ಸೊ ಈ ಪಾಠ ಪ್ರವೇಶದಲ್ಲಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಪಾಠದಲ್ಲಿ ಏನಿದೆ ಅನ್ನೋದನ್ನ ಇಲ್ಲಿ ಮೊದಲು ನಮ್ಗೆ ಹೇಳಿರ್ತಾರ್ರಿ ಅವರು. ಅದಕ್ಕೆ ಪಾಠ ಪ್ರವೇಶ ಕೂಡ ಅಷ್ಟೇ ಇಂಪಾರ್ಟೆಂಟು. ನೋಡ್ರಿ, ನೆಮ್ಮದಿಯ ನಾಳೆಗಾಗಿ ಹಿಂದೆ ನಾವು ಒಳಿತನ್ನು ಕಲಿಯಬೇಕು. ಈ ಕಲಿಕೆಯು ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ. ಕಲಿಕೆ ಅನ್ನೋದು ನಾಳೆಗೆ ನಾವು ಸರಿಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನ ನೀಡಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಒಳ್ಳೆಯದನ್ನ, ನೆಮ್ಮದಿಯನ್ನ ಮುಂದಿನ ಪೀಳಿಗೆ ಕೊಡ್ಬೇಕಾದ್ರೆ ನಾವು ಈಗ್ಲೇ ಸಮಾಜಕ್ಕೆ, ಪ್ರಕೃತಿಗೆ ಒಳ್ಳೆಯದನ್ನ ಮಾಡೋದನ್ನ ಕಲಿಬೇಕು. ಆ ಕಲಿಬೇಕಾದ್ರೆ ಎಲ್ಲಿಂದ ಕಲಿಬೇಕು ಅಂತಂದ್ರೆ ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ನಾವು ಲರ್ನ್ ಮಾಡ್ಬೇಕು. ಹಾಗಾದ್ರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು. ಹಾಗೆ ಕಲಿತದ್ದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ಪ್ರಸ್ತುತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞಾ ಭಾವವನ್ನ ಸುಂದರವಾಗಿ ಚಿತ್ರಿಸಲಾಗಿದೆ. ಅಂದ್ರೆ ಇಲ್ಲಿ ಸಕಾರಾತ್ಮಕವಾಗಿ ಚಿಂತಿಸುವ ಅಂದ್ರೆ ಪಾಸಿಟಿವ್ ವೇದಲ್ಲಿ ಥಿಂಕ್ ಮಾಡುವುದು ಇಲ್ಲಿ ನಮಗ್ ಬೇಕು. ಕಲಿತದ್ದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಗುತ್ತದೆ. ಪ್ರಸ್ತುತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞಾ ಭಾವವನ್ನು ಸುಂದರವಾಗಿ ಚಿತ್ರಿಸಲಾಗಿದೆ. ಪ್ರಕೃತಿಯನ್ನ ಪ್ರೀತಿಸಬೇಕು, ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರೀತಿಸುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ನಮ್ಮ ಸರ್ವಾಂಗೀಣ ಬೆಳವಣಿಗೆ ಕಾರಣಕರ್ತರಾದ ಎಲ್ಲವನ್ನೂ ಕೃತಜ್ಞತೆ ಗೌರವಿಸಬೇಕೆಂಬ ಸಂದೇಶ ಈ ಪಾಠದಿಂದ ನಮ್ಗೆ ಅರ್ಥ ಆಗತ್ತೆ. ನಿಸರ್ಗ ಕೊಟ್ಟಂತಹ ಒಳ್ಳೆಯ ಆಮ್ಲಜನಕ, ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿಯನ್ನ ನಾವು ಏನ್ ಮಾಡ್ಬೇಕು? ಪ್ರೀತಿಸ್ಬೇಕು, ಗೌರವಿಸಬೇಕು ಅನ್ನೋದನ್ನೇ ಈ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಯಾರಾದ್ರೂ ಒಬ್ರು ನೀವು ಮೇಲೆ ಬರ್ಲಿಕ್ಕೆ ಹೆಲ್ಪ್ ಮಾಡಿದ್ರೆ ಅವರನ್ನ ಮರಿಬಾರದು, ಅವ್ರಿಗೆ ಗೌರವದಿಂದ ನೋಡ್ಬೇಕು ಅಂತ ಹೇಳಿ ಈ ಪಾಠದಿಂದ ನಾವು ತಿಳ್ಕೊತೀವಿ. ಸೊ ಯಾವ ಕಥೆಯ ಮೂಲಕ ಇದನ್ನ ಪ್ರಸ್ತುತಪಡಿಸಿದಾರೆ ಅನ್ನೋದು ನೋಡೋಣ ಬನ್ನಿ. ನೋಡ್ರಿ, ಕಾಶಿಯಲ್ಲಿ ಒಬ್ಬ ಬಡವನಿದ್ದ. ಕಾಶಿಯಲ್ಲಿ ಲಗೆ ಲದ್ವತ್ತಿದೆ, ಒಬ್ಬ ವ ಮತ್ತೆ ಬ. ನೋಡ್ರಿ ಡಿಫ್ರೆನ್ಸ್ ತಿಳ್ಕೊರಿ. ಇದು ಒಂಟೆ ಬ ಬಗರಿ. ಸೊ ಒಬ್ಬ ಬಡವನಿದ್ದ, ನೀಗೆ ದಕ್ಕೆ ದದ್ವತ್ತಿದೆ, ಬಡವನಿದ್ದ. ಇವು ಮೂರು ಏನಿದಾವ್ರಿ? ಸ್ವಜಾತಿ ಒತ್ತಕ್ಷರಗಳಿದಾವ. ಓಕೆ, ನೆಕ್ಸ್ಟ್. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಏನೈತ್ರಿ? ಅವನು ಎಂದಿನಂತೆ, ಒಬ್ಬ ಬೇಟೆಗಾರನಿದ್ದ, ಆತ ಎಂದಿನಂತೆ ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನು ಪಕ್ಕೆ ರದ್ವತ್ತಿದೆ. ಏನಾಗಿದೆ ಇದು? ವಿಜಾತಿ ಒತ್ತಕ್ಷರ. ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಿದ್ದ. ಎಲ್ಲಿದ್ರಿ ಬೇಡ? ಕಾಶಿಯಲ್ಲಿದ್ದ. ಏನ್ ಮಾಡ್ತಾ ಇದ್ದ? ಬೇಟೆಯಾಡ್ತಾ ಇದ್ದ. ಪ್ರಾಣಿಗಳನ್ನ ಕೊಲ್ಲಲಿಕ್ಕೆ ಯಾವ ರೀತಿಯ ಬಾಣಗಳನ್ನ ಬಳಸ್ತಿದ್ದ? ವಿಷ ಸವರಿದ ಬಾಣಗಳನ್ನ ಬಳಸುತ್ತಿದ್ದ. ಮತ್ತೆ ಹಮೇಶ ಏನ್ ಮಾಡ್ತಾ ಇದ್ರಿ? ಯಾವಾಗ್ಲೂ ಬೇಟೆಯಾಡೋಕ್ಕಿಂತ ಮುಂಚೆ ವಿಷ ಸವರಿದ ಬಾಣಗಳನ್ನ ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ನೋಡ್ರಿ ಏನ್ ಮಾಡ್ತಾನ್ರಿ? ಕಾಶಿಯಲ್ಲಿ ಒಬ್ಬ ಬೇಡನಿದ್ದ, ಆತ ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನ ಕೊಲ್ಲಲಿಕ್ಕೆ ವಿಷ ಸವರಿದ ಬಾಣಗಳನ್ನ ಉಪಯೋಗಿಸ್ತಾ ಇದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಆ ಬಾಣ ಏನು ಬೇಡ ಇರ್ತಾನಲ್ರಿ, ಅವನು ತಯಾರಿಸಿದ ಬಾಣ ಅದರ ಮೇಲೆ ಸ್ಟಾರ್ಟಿಂಗ್ ವಿಷ ಸವರಿರ್ತಿದ್ದಂತ. ಆ ಸವರಿದ ಬಾಣ ತಾಗಿದ ತಕ್ಷಣ ನಂಜಾಗಿ ಪ್ರಾಣಿಗಳು ಸತ್ತು ಬಿಡ್ತಿದ್ವು ಅಂತ. ಏನಾಗ್ತಿತ್ ನೋಡ್ರಿ,
ಒಂದು ಬೇಟೆಗಾರನ ಕಣ್ಣಿಗೆ ಒಂದು ಜಿಂಕೆ ಬೀಳ್ತೈತಂತ್ರಿ. ಬಿದ್ದ ತಕ್ಷಣ ಅದನ್ನ ಗುರಿ ಇಟ್ಕೊಂಡು ಬಾಣ ಆ ಜಿಂಕಿ ಹಿಂದ ಓಡಾಕ್ ಸ್ಟಾರ್ಟ್ ಮಾಡ್ತಾನ. ಆ ವಿಷಯುಕ್ತ ತಪ್ಸ್ಕೊಂಡ್ ಬಿಡ್ತೈತಂತ್ರಿ. ಜಿಂಕೆ ಏನಾಗ್ತೈತ್ರಿ? ತಪ್ಸ್ಕೊಂಡ್ ಬಿಡ್ತೈತಿ. ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ. ಅದು ಬಾಣಕ್ಕೆ ಗುರಿಯಾಗುವಷ್ಟಕ್ಕೆ ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಆದರೆ ಅದು ದಾರಿ ಹಾರಿ ತಪ್ಪಿಸಿಕೊಂಡಿತು. ಆ ಬಾಣವು ಒಂದು ಮರಕ್ಕೆ ತಾಗಿತು. ಆ ವಿಷಯುಕ್ತ ಬಾಣ ಆ ಜಿಂಕೆಗೆ ಗುರಿ ಇಟ್ಟು ಹೊಡೆಯುವ ಸಂದರ್ಭದಲ್ಲಿ ಜಿಂಕೆ ಏನಾಯ್ತ್ರಿ? ತಪ್ಸ್ಕೊಂಡು ಓಡ್ ಹೋಗ್ಬಿಡ್ತು. ಹಾರಿ ಬಿಡ್ತು ಅಲ್ಲಿಂದ. ಸೊ ಅದು ಬಾಣ ಮರಕ್ಕೆ ತಾಗಿತು. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಅದರ ಪುಷ್ಪ ಸಮೃದ್ಧ, ಫಲ ಸಮೃದ್ಧ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ನೋಡ್ರಿ, ಮರ ಕೂಡ ಜೀವ ಇರುತ್ತೆ ರೀ. ಮರಕ್ಕೂ ಕೂಡ ಏನಿರುತ್ತೆ ರೀ? ಜೀವ ಇರುತ್ತೆ ಅನ್ಲಿಕ್ಕೆ ಇಷ್ಟ್ ಚಂದ ವಿವರಿಸಿದಾರೆ ನೋಡ್ರಿ. ಯಾವಾಗ ಹೌದು, ಜೀವ ಇರುತ್ತೆ ಅನ್ನೋದು ಪ್ರೂವ್ ಆಗಿದೆ ಸೈಂಟಿಫಿಕ್ಲಿ. ಮರಕ್ಕೂ ಜೀವ ಇರುತ್ತೆ. ಆ ವಿಷಯುಕ್ತ ಬಾಣ ಪ್ರಾಣಿಗಳಿಗೆ ತಾಗಿದ್ಮೇಲೆ ಅದಕ್ಕೆ ನಂಜಾಗಿ ಸಾಯ್ತಾವ. ಸೇಮ್ ಪ್ರಭಾವ ಮರಕ್ಕೂ ಆಯ್ತು. ನೋಡ್ರಿ, ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಆ ಗಿಡ ಏನಿತ್ತಲ್ರಿ, ಆ ಗಿಡದಾಗ ಏನಾಗಿತ್ರಿ? ಅಲ್ಲಿ ಒಣಗಿ ನಿಂತಿತ್ತು. ಯಾಕಂತಂದ್ರೆ ಆ ವಿಷದ ಬಾಣಿನಿಂದ ಆ ಹೂವು, ಹಣ್ಣು, ತಪ್ಪಲೆ ಎಲ್ಲ ಹೋಗಿ ಅದು ಒಂದು ಒಣ ಮರದ ಅದೇ ಕಾಲಿ ಮರ ಅಂತೀವಲ್ರಿ ನೀವು, ಆ ರೀತಿಯಾಗಿ ನಿಂತಿತ್ತು. ಆ ವನದ ಮರದಲ್ಲಿ ಒಂದು ಗಿಳಿ ವಾಸವಾಗಿತ್ತು ಅಂತ್ರಿ. ಆ ವನ ಮರ ನಿಂತಿದ್ದರೂ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಬಹುಕಾಲದಿಂದ ಗಿಳಿ ಅಲ್ಲಿ ವಾಸ ಮಾಡ್ತಿದ್ರು. ಆ ಒಣಗಿರು ಕೂಡ ಆ ಮರ ಒಣಗಿರಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಗಿಳಿ ಅಲ್ಲಿದ್ ಹೋಗಂಗಿಲ್ಲಂತ್ರಿ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಅದನ್ನು ನೋಡಿದ. ಒಮ್ಮೆ ಇಂದ್ರ ತನ್ನ ವಾಯುವಿಹಾರ ಮಾಡೋ ಸಂದರ್ಭದಲ್ಲಿ ಆ ಗಿಳಿಯನ್ನ ನೋಡ್ತಾನ. ಆ ಗಿಳಿ ಒಣ ಮರದಾಗ ಯಾಕಿದು ವಾಸ ಆಗೇತಿ ಅನ್ನೋದು ಆಶ್ಚರ್ಯ ಆಕೇತ್ರಿ ಅವನಿಗೆ. ಅವ ಏನ್ ಬಂದ್ ಕೇಳ್ತಾನ ನೋಡ್ರಿ. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಅದನ್ನು ನೋಡಿದ. ಅವನಿಗೆ ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು, ಇಂತಹ ಮರದಲ್ಲಿ ಏಕೆ ವಾಸವಾಗುತ್ತಿದ್ದೀಯಾ ಎಂದು ಕೇಳಿದ. ಅವನೇನ್ ಮಾಡ್ತಾನ್ರಿ? ಇಂದ್ರ ವಾಯುವಿಹಾರಕ್ಕೆ ಬಂದಾಗ ಆ ವನ ಒಂದ್ಳು ತಪ್ಲು ಇಲ್ಲ, ಹೂವು ಹಣ್ಣು ಇಲ್ಲದ ಮರದಲ್ಲಿ ಒಂದು ಗಿಳಿ ವಾಸವಾಗಿರುವುದನ್ನ ನೋಡಿ ಆಶ್ಚರ್ಯ ಅನಿಸುತ್ತೆ. ಆಶ್ಚರ್ಯ ಅದಕ್ಕೆ ಆ ಗಿಳಿಯನ್ನ ಕರೆದ ಕೇಳ್ತಾನ್ರಿ ಯಾರು? ಇಂದ್ರ. ಏನಂತ? ಯಾಕೆ ನೀನು ಇಂಥ ವನ ಮರದಲ್ಲಿ ವಾಸವಾಗಿದ್ಯಾ ಅಂತ. ಅದಕ್ಕ ಆ ಗಿಳಿ ಏನ್ ಹೇಳ್ತೈತ್ ನೋಡ್ರಿ. ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ನನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ಕೊಟ್ಟಿದೆ. ಇಲ್ಲಿ ನೋಡ್ರಿ, ಹಿಂಗ್ ಬಂತಂದ್ರೆ ಇದು ಕ್ವಶನ್ ಹಿಂಗೆ ಓದ್ಬೇಕ್ರಿ. ನಾವ್ ಹೆಂಗ ಗಿಳಿಯನ್ನು ಕರೆದು ಎಂತಹ ಮರದಲ್ಲಿ ಏಕೆ ವಾಸ ಮಾಡುತ್ತೀಯ, ಇದು ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಬಂದ್ರೆ ಅಲ್ಲಿ ಅದೇ ಪ್ರಕಾರ ಓದ್ಬೇಕು. ಎಂದು ಕೇಳಿದ. ಆ ಮಾತಿಗೆ ಗಿಳಿ ಹೀಗೆ ಹೇಳಿತು. ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ನೀಡಿ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ನನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟ ಈ ಮೇಲಿನ ಎಲ್ಲ ಏನಿದಾವ್ರಿ ಸಜಾತಿ ಒತ್ತಕ್ಷರಗಳದಾವ. ಇದು ದೃಷ್ಟ ವಿಜಾತಿ ಇದೆ ರೀ. ದಕ್ ರೂದ್ ಒತ್ತಿದೆ, ರದ್ ಒತ್ತಿದೆ, ಸಕ್ಕೆ ಟದ್ ಒತ್ತಿದೆ. ದೃಷ್ಟ, ದುರದೃಷ್ಟ. ಅದೃಷ್ಟ ಅಪೋಸಿಟ್ ವರ್ಡು ದುರಾದೃಷ್ಟ. ಹೌದಾ? ಅದನ್ನ ದುರದೃಷ್ಟದಿಂದ ಅದನ್ನು ರೋಗ ಬಡತನ ಕಿತ್ತು ತಿನ್ನುತ್ತಿವೆ. ಆ ಮರಕ್ಕೆ ಆ ಗಿಳಿ ಹೇಳ್ತೈತ್ರಿ, ನಾನು ಬಾಳ ವರ್ಷ ಆಯ್ತು ಈ ಮರದಲ್ಲಿ ವಾಸ ಮಾಡ್ತಾ ಇದ್ದೆ. ಅದು ಮೊದಲಿಂದನು ನನಗೆ ಹಸಿರು ಹಣ್ಣುಗಳನ್ನು, ನೆರಳು, ಆಶ್ರಯ, ಹಸಿರು ಬಣ್ಣ, ಮನಸ್ಸಿಗೆ ಮುದ ನೀಡುವಾಗ ಇಲ್ಲಿ ಮಣಿ ಮಾಡಿ ನಿಂತೇನೆ ಅಂತೇಳಿ ಬಹಳ ಚಂದ ಅನಿಸ್ತಾ ಇತ್ತು. ನೆರಳು ನೀಡಿದೆ. ಈಗ ಆ ಮರಕ್ಕೆ ರೋಗ ಬಡತನ ಬಂದೈತೆ ಅಂತ ಹೇಳಿ ಬಂದು ಅದನ್ನ ಕೊಲ್ತಾ ಇದೆ, ಅದಕ್ಕೆ ಸಾಯಿಸ್ತಾ ಇದೆ. ಬಡತನ ಕಿತ್ತು ತಿನ್ನುತ್ತಿದೆ ಆ ಮರನ. ಬಡತನದಿಂದ ಬಳಲುತ್ತಿದೆ, ರೋಗದಿಂದ ಆ ಮರ ಬಳಲ್ತಾ ಇದೆ. ಹಾಗೆಂದು ಈ ಸ್ಥಿತಿಯಲ್ಲಿ ಸಖತ್ ದೊಡ್ಡ ಒತ್ತಿದೆ ರೀ. ಸ್ಥಿತಿಯಲ್ಲಿ ನಾನು ಕೈಬಿಟ್ಟು ಬೇರೆ ಕಡೆಗೆ ಹೋಗಿ
ಆ ಮರಕ್ಕೆ ಕೃತಜ್ಞನಾಗಲೇ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ. ಹಂಗಂತೇಳಿ ಈ ಮರ ಬಿಟ್ಟು ಬೇರೆ ಕಡೆ ಹೋಗಿ ನಾನು ಕೃತಜ್ಞನಾಗ್ಲೇನೋ ಅಂತ ಕೇಳ್ತತ್ರಿ ಅದು. ನಾನು ಎಲ್ಲೇ ಹೋಗಿ ಆಹಾರ ಸಂಪಾದಿಸಿಕೊಂಡು ಬರುತ್ತೇನೋ, ಎಲ್ಲೋ ಹೋಗಿ ನೋಡ್ರಿ, ಎಲ್ಲೋ ದೊಡ್ಡ ಲ ಎಲ್ಲೋ ಎ ಪ್ಲಸ್ ಎ ಲ ಪ್ಲಸ್ ಓ ಎಲ್ಲೋ ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ. ಆದರೆ ವಾಸ ಮಾತ್ರ ಇಲ್ಲೇ. ನಾನು ಎಲ್ಲೋ ಹೋಗಿ ಆಹಾರ ತಗೊಂಡ್ಬರ್ತೀನಿ, ಆದರೆ ಈ ಬಳಲುತ್ತಿರುವ ಮರ, ರೋಗದಿಂದ ಬಳಲುತ್ತಿರುವ ಮರವನ್ನು ಬಿಟ್ಟು ನಾನು ಹೋಗಲ್ಲ ಅಂತೈತ್ರಿ ಅದು ಗಿಳಿ. ನೋಡ್ರಿ, ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಭರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗಿದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ನೋಡ್ರಿ, ಇದು ಗಿಳಿ ಎಷ್ಟ್ ಚಂದ ಹೇಳ್ತೈತಿ ನೋಡ್ರಿ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಕೆಟ್ಟ ಕಾಲದಲ್ಲಿ ದುರ್ಭರ ಗಳಿಗೆಯಲ್ಲಿ, ದುರ್ಭರ ಅಂದ್ರೆ ಕೆಟ್ಟ ಗಳಿಗೆಯಲ್ಲಿ ಕೂಡ ಅವರ ಜೊತೆಗಿದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರ್ಲಿ ಎಂದೇ ಹಾರೈಸಬೇಕು. ಆ ಗಿಳಿ ಹೇಳ್ತತ್ರಿ, ಆ ಮರಕ್ಕೂ ಒಳ್ಳೇದಾಗ್ಲಿ, ಆ ಮರದ ರೋಗ ನಿವಾರಣೆ ಆಗ್ಲಿ, ಆ ಆ ಗಿಳಿ ಆ ಮರಕ್ಕೂನು ಒಳ್ಳೇದಾಗ್ಲಿ, ಅದಕ್ಕೂ ಒಳ್ಳೆ ದಿನ ಬರ್ಲಿ ಅಂತ ಹೇಳಿ ನಾವು ಹಾರೈಸೋಣ. ಸುಖದಲ್ಲಿದ್ದವರು, ಸುಖದಲ್ಲಿ ಬಾಳ್ ಜನ ಬರ್ತಾರ್ರಿ. ದುಃಖದಲ್ಲಿದ್ದಾಗ ನಿನಗೇನಾದ್ರೂ ಕಷ್ಟ ಬಂದ್ರೆ ಎಲ್ಲರೂ ನಿನ್ ಬಿಟ್ಟು ಹೋಗ್ತಾರ್ರಿ. ಶ್ರೀಮಂತಿಕೆ ಇದ್ದಾಗ ನೂರಾರು ಜನ ನಾವು ನಿಮ್ಮವ್ರು, ನಿಮ್ ರಿಲೇಟಿವ್ ಅಂತ ಹೇಳ್ತಾ ಬರ್ತಾರ್ರಿ. ಕಷ್ಟದಲ್ಲಿದ್ದಾಗ ಯಾರು ನಿಮ್ಮನ್ನ ನಾನಿದೀನಿ ನೀನ್ ಚಿಂತೆ ಮಾಡ್ಬೇಡ ಅಂತ ಹೇಳೋರು ಯಾರು ಇರಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಜೊತೆಗಿದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಅಂತ ಹಾರೈಸ್ಬೇಕು. ಒಳ್ಳೆಯ ಮನುಷ್ಯನಾದವನು ಕಷ್ಟದಲ್ಲಿ ಬಂದು ನಿನಗ್ ಒಳ್ಳೇದಾಗ್ತೈತ್ಪಾ, ಈಗ ಕಷ್ಟ ಬಂದೈತ್, ನಾಳೆ ಚಲೋ ಆಗ್ತೈತಿ, ಸಫರ್ ಆಗ್ಬೇಡ, ಚಿಂತೆ ಮಾಡ್ಬೇಡ, ಧೈರ್ಯವಾಗಿರು ಅಂತ ಹೇಳೋನು ಜಾಣ. ಹಾಗೆ ಆ ಗಿಳಿ ಕೂಡ ಏನ್ ಹೇಳ್ತಾ ಇದೀರಿ, ಆ ಮರಕ್ಕೆ ಒಳ್ಳೇದಾಗತ್ತೆ, ಒಳ್ಳೇದಾಗ್ಲಿ ಅಂತ ಹೇಳಿ ಬೈಸಾತೀನಿ, ಅದಕ್ಕೆ ನಾನ್ ಬಿಟ್ಟು ಹೋಗಿಲ್ಲ ಈಗ್ಲೂ ಕೂಡ ಅಂತ ಹೇಳ್ತೈತ್ರಿ. ಯಾರಿಗೆ? ಇಂದ್ರನಿಗೆ. ನೋಡ್ರಿ, ಇಂದ್ರನಿಗೆ ತುಂಬಾ ಸಂತೋಷವಾಯಿತು. ಗಿಳಿಯ ನಡತೆ ಕೂಡ ಸಾಮಾನ್ಯ ಲೋಕವರ್ತನೆಗೆ ವಿರುದ್ಧವಾಗಿ ಕಂಡುಕೊಂಡ. ಈ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಇಂದ್ರನಿಗೆ ತುಂಬಾ ಸಂತೋಷ ಆಗತ್ತಂತೆ. ಸಂತೋಷ ಅಪೋಸಿಟ್ ವರ್ಡು ದುಃಖ, ಒಳ್ಳೆಯ ಕೆಟ್ಟ. ಇಂದ್ರನಿಗೆ ತುಂಬಾ ಸಂತೋಷವಾಯಿತು. ಗಿಳಿಯ ನಡತೆ ಸಾಮಾನ್ಯವಾಗಿ ಲೋಕವರ್ತನೆಗೆ ವಿರುದ್ಧವಾಗಿದೆ. ಸಾಮಾನ್ಯವಾಗಿ ಗಿಳಿಯ ನಡತೆ ನಡತೆ ಗಿಳಿಯ ನಡತೆ ಹೇಗಿತ್ರಿ? ಜನಸಾಮಾನ್ಯರ ನಡತೆಗೆ ವಿರುದ್ಧವಾಗಿದೆ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಲೋಕವರ್ತನೆ ಅಂದ್ರೆ ಜನರು ಲೋಕದಲ್ಲಿ ಏನ್ ನಡೀತಾ ಇದೆಯಲ್ಲ ಅದಕ್ಕೆ. ಚಲೋ ದುಡ್ಡು ಇತ್ತಂದ್ರೆ ಎಲ್ರೂ ನಿಮ್ಮನ್ನ ಹಿಂದಿರ್ತಾರೆ. ಹಣ ಇತ್ತಂದ್ರೆ ಯಾವಾಗ ನೀವು ರಸ್ತೆಗ್ ಬರ್ತೀರಿ, ಯಾವಾಗ ನಿಮ್ ಕಷ್ಟ ಇರ್ತೈತೆ ಅವಾಗ ಅವ್ನ್ ಕಷ್ಟ, ಅವ್ ಏನ್ ಪಾಪ ಮಾಡಿದೇನೋ ಅದಕ್ಕೆ ಅವ್ನ್ ಅನುಭವಿಸ್ತಾ ಇದ್ದಾನೆ ಅಂತ ಬಿಟ್ಟು ಹೋಗೋರೇ ತುಂಬಾ ಜನ ಇದ್ದಾರೆ. ಅದಕ್ಕೆ ಗಿಳಿಯ ವರ್ತನೆ ಲೋಕವರ್ತನೆಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರ್ರಿ. ಈ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. ತತ್ವನಿಷ್ಠೆ ನೋಡ್ರಿ, ಕಷ್ಟ ಕಾಲದಲ್ಲಿ ಸಹಾಯವಾಗವರು. ಆ ತತ್ವನಿಷ್ಠೆಗೆ ಏನ ಗಿಳಿಯ ತತ್ವನಿಷ್ಠೆ ಇಂದ್ರನಿಗೆ ತುಂಬಾ ಇಷ್ಟ ಆಯ್ತಂತೆ. ಈ ಗಿಳಿಯ ತತ್ವನಿಷ್ಠೆ ಇಂದ್ರನಿಗೆ ಮೆಚ್ಚಿಕೊಂಡ. ಮನುಷ್ಯನ ಆದರ್ಶ ಬದುಕಿಗೆ ಇದು ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಮನುಷ್ಯ ಆದರ್ಶವಾಗಿ ಒಂದು ಮಾದರಿಯಾಗಿ ಬದುಕಬೇಕಾದ್ರೆ ಈ ಗಿಳಿ ಒಂದು ಸೂತ್ರವಾಗಬಲ್ಲದು, ಒಂದು ರೋಲ್ ಮಾಡೆಲ್ ಆಗ್ಬಹುದು. ಈಗ ನೀವ್ ಏನ್ ಮಾಡ್ತೀರಿ? ಒಳ್ಳೆ ಚಲೋ ವ್ಯಕ್ತಿಗಳು ಅಂದ್ರೆ ಕುವೆಂಪು ಅವರಾಗ್ಲಿ, ದಾದಾ ಸಾಹೇಬ್ ಪಾಲ್ಕೆ ಆಗ್ಲಿ, ಆಮೇಲೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್, ಆಮೇಲೆ ನಮ್ಮ ಅಬ್ದುಲ್ ಕಲಾಂ ಅವರು, ಅವರೆಲ್ಲ ಶ್ರೇಷ್ಠ ವ್ಯಕ್ತಿಗಳನ್ನ ನಾವು ನಿಮಗ್ ಪಾಠ ಹೇಳೋ ಮುಂದೆ ಏನ್ ಮಾಡ್ತೀವಿ? ರೋಲ್ ಮಾಡೆಲ್ ಅವ್ರ ತರ ಆಗ್ರಿ, ನೀವು ಸರ್ವಪಲ್ಲಿ ರಾಧಾಕೃಷ್ಣನ್ ತರ ಬೆಳಿ, ಡಾಕ್ಟರ್ BR ಅಂಬೇಡ್ಕರ್ ತರ, ಮಹಾತ್ಮ ಗಾಂಧೀಜಿ ತರ, ಜವಾಹರ್ಲಾಲ್ ನೆಹರು ತರ ಆಗ್ರಿ ಅಂತ ಹೇಳ್ತೀವಿಲ್ಲ ನಾವು. ಸೊ ಅದೇ ರೀತಿ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಗಿಳಿ ಪಾಠ ಕೂಡ ಮನುಷ್ಯನ ಆದರ್ಶ ಬದುಕಿಗೆ ಒಂದು ಪಾಠ ಆಗ್ಬೇಕು, ಒಂದು ಮಾದರಿಯಾಗಬಲ್ಲದು ಅನ್ಕೋತಾನೆ. ಹೀಗೆ ಪರಹಿತಾಕ್ಷಿಯಾಗಿರುವ
ನೋಡ್ರಿ ಇಲ್ಲಿ ಪರಹಿತ ಆಕಾಂಕ್ಷಿ. ಇದು ಇಷ್ಟು ದೊಡ್ಡದಿದೆ ಮೇಡಮ್ ಹೆಂಗ್ ಓದೋದ್ರಿ ಅನ್ಬಾರ್ದು. ಪರ ಹಿತ ತ ಇದ್ದುದು ಆ ಕೂಡಿಸ್ಕೊಂಡ್ರೆ ಪರಹಿತಾಕಾಂಕ್ಷಿಯಾಗಿರುವ. ಸೊ ಹೀಗೆ ಓದ್ಬೇಕು. ಪರಹಿತಾಕಾಂಕ್ಷಿ ಅಂದ್ರೆ ಬೇರೆಯವರಿಗೆ ಒಳ್ಳೆಯ ಹಿತ ಬಯಸುವ. ಆಕಾಂಕ್ಷಿ ಹಿತ ಬಯಸುವವ. ಪರಹಿತಾಕ್ಷಕ ಸಮನಾರ್ಥಕ ಪದ, ಬೇರೆಯವರಿಗೆ ಒಳ್ಳೆಯ ಮಾಡುವ ಮನುಷ್ಯ. ಪರಹಿತ, ಪರ ಅಂದ್ರೆ ಬೇರೆಯವರು, ಹಿತ ಅಂದ್ರೆ ಒಳ್ಳೆಯದು, ಆಕಾಂಕ್ಷಿ ಅಂದ್ರೆ ಬಯಸುವುದು. ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಮನಿಗೆ ಏನಾದರೂ ವರವನ್ನು ಕೊಡಬೇಕೆಂದು ತೀರ್ಮಾನಿಸಿದ. ಇಂದ್ರ ಏನ್ ಮಾಡ್ತಾನ್ರಿ, ಆ ಗಿಳಿರಾಮನಿಗೆ ಏನಾದ್ರೂ ವರ ಕೊಡ್ಬೇಕಂತೇಳಿ ತೀರ್ಮಾನಿಸಿದ. ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರ ಕೇಳು ಕೊಡುತ್ತೇನೆ ಎಂದ. ಆ ಶ್ರದ್ಧೆ ಭಕ್ತಿಗೆ ಮೆಚ್ಚಿ ಏನ್ ಹೇಳ್ತಾನ್ರಿ, ನಿನಗೇನಾದ್ರೂ ವರ ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ ಅಂತಾನ. ಅದು ಎಂಥ ಜನ್ಮ ಬಯಸಿದರೂ ಅಂತ ಭೋಗವನ್ನು ಬಯಸಿದರೂ ಕೊಡಲು ಸಿದ್ಧನೆಂದ. ನೀ ಎಂಥ ಜನ್ಮದ ಏನ್ ಬಯಸ್ತಿಲ್ಲ ಅದನ್ನ ಕೊಡ್ತೀನಿ ಅಂದ. ಯಾರು, ಇಂದ್ರ. ಹೌದಾ. ಮೊದ್ಲೆಲ್ಲ ಯಾರೇ ದೊಡ್ಡ ವ್ಯಕ್ತಿಗಳು ಈಗ ತಪಸ್ಸದು ಮಾಡಿದ ನಂತರ ಶಿವ ವಿಷ್ಣು ಮಹೇಶ್ವರನ ಪೂಜೆ ಮಾಡಿದ ತಕ್ಷಣ ಬಹಳ ದಿವಸವರೆಗೆ ತಪಸ್ಸು ಕುಂತ್ಕೊಂಡು ಅವರು ಪ್ರತ್ಯಕ್ಷ ಆದ್ರೆ ವರ ಕೇಳ್ತಿದ್ರಲ್ರಿ, ಅದೇ ರೀತಿ ಇಲ್ಲಿ ಆ ಗಿಳಿರಾಮನಿಗೆ, ಒಳ್ಳೆ ಮನುಷ್ಯನಿಗೆ, ನೀನು ತುಂಬಾ ಒಳ್ಳೆ ಮನಸ್ಸಿದೆ, ಅದಕ್ಕೆ ನಾನು ಇಲ್ಲಿ ನಿನ್ನ ಕಷ್ಟ ನೋಡಿ ದೇವ್ರು ನಾನು ಕಳ್ಸಿದ್ದಾನೆ, ನಿನಗೇನ್ ವರ ಬೇಕು ಅಂತ ಕೇಳ್ತಾನ್ರಿ ಅವನು. ಯಾರು, ಇಂದ್ರ. ಏನ್ ಹೇಳ್ತೈತಿ ನೋಡ್ರಿ ಇಲ್ಲಿ. ಆದ್ರೆ ಆ ಗಿಳಿದು ಕೇಳಿದ್ದು ಏನು ಗೊತ್ತೇ, ನಮ್ಮಂತವ್ರಾದ್ರೆ ಏನ್ ಕೇಳ್ತಿದ್ರಿ, ಆ ಗಿಳಿ ಏನ್ ಕೇಳತ್ತೆ, ಆ ಗಿಳಿ ಕೇಳುದೇ ಬೇರೆ. ನಮ್ಮಂತವ್ರಾದ್ರೆ ನನ್ನ ಮಕ್ಕಳು ಮರಿ ಮಕ್ಕಳು ಎಲ್ಲಾರು ಕುಂತು ತಿಂದ್ರುನು ಮುಗಿಲಾರ್ದಷ್ಟು ಆಸ್ತಿ ಕೊಡಂತ ಹೇಳಿ ಬೇಡ್ಕೋತಿದ್ವಿ. ಹೌದಾ. ಯಾಕಂದ್ರೆ ನಾವು ಸಾಮಾನ್ಯರು, ನಮ್ಗಂತ ದೊಡ್ಡ ಮನಸ್ಸೆಲ್ಲ ಇರುತ್ತೆ. ಹೌದಲ್ಲ. ಅದಕ್ಕೆ ಆ ಗಿಳಿನ ಅಷ್ಟು ಶ್ರೇಷ್ಠವಾಗಿ ಇಲ್ಲಿ ಪಾಠದಲ್ಲಿ ಅಳವಡಿಸಿದಾರ. ಮಾದರಿ ಅಂತ ಹೇಳಿದಾರ. ರೋಲ್ ಮಾಡಲ್ ಆಗ್ಬೇಕಾದ್ರೆ ತುಂಬಾ ಶ್ರೇಷ್ಠವಾದ ವಿಚಾರಗಳಿರ್ಬೇಕು. ನಾವೆಲ್ಲ ಜನಸಾಮಾನ್ಯರಿ. ಹೌದಲ್ರಿ. ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ಆ ಗಿಳಿ ಕೇಳಿದ್ದು ಏನು ಗೊತ್ತೇ, ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಇದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ನೋಡ್ರಿ ಏನ್ ಹೇಳ್ತಾನ್ರಿ, ಮತ್ತೊಂದ್ಸಲ ಹೇಳ್ತೀನಿ. ಗಿಳಿ ಏನ್ ಕೇಳತ್ತೆ ನೋಡ್ರಿ ಇಲ್ಲಿ. ದೇವರಾಜ, ದೇವರಾಜ ಅಂದ್ರೆ ದೇವರ ರಾಜ ಇಂದ್ರ, ದೇವಲೋಕದಲ್ಲಿರುವಂತಹ ರಾಜ ದೇವರಾಜ. ವರವನ್ನು ಕೊಡುವ ಇಚ್ಛೆ ಇದ್ದರೆ, ವರವನ್ನು ಕೊಡಬೇಕನ್ನೋ ಇಚ್ಛೆ ಇದ್ರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳವಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಈ ಗಿಡ ಮೊದಲಿನ ಆಗೋದ್ ರೀತಿ ನೀನು ನನಗೆ ವರ ಕೊಡು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಗಿಳಿರಾಮ ಏನ್ ಹೇಳ್ತೈತ್ರಿ, ನನಗೆ ನೀ ಏನಾದ್ರೂ ವರ ಕೊಡ್ಬೇಕು ಅನ್ನೋದಿದ್ರೆ ದೇವ್ರೇ ನನಗೇನ್ ಕೊಡು, ಆ ಮರಕ್ಕೆ ಮತ್ತೆ ಆ ಗಿಡ ಹೇಗಾಗ್ಬೇಕ್ರಿ, ಫಲಪುಷ್ಪದಿಂದ ತುಂಬಿರಬೇಕು, ಹಸಿರಿನಿಂದ ನಳನಳಿಸ್ತಿರಬೇಕು, ನೆರಳು ಕೊಡುವ ವರವನ್ನ ಪಾಲಿಸು. ಬಹಳಷ್ಟು ಪಶು ಪಕ್ಷಿಗಳಿಗೆ ಆಶ್ರಯವಾಗಿ ನೆರಳು ಕೇಳಿ ಬಂದ ಜನರಿಗೆ ನೆರಳು ನೀಡುವಂತಹ ಮರವನ್ನಾಗಿ ಬದಲಾಯಿಸು ಅಂತ ಕೇಳ್ತೈತ್ರಿ. ಅದರ ಈಗಿನ ಅದು ಬಳಲುತ್ತಿರುವ ಕಷ್ಟ ನನ್ನಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೈತ್ರಿ. ಯಾವುದು, ಗಿಳಿ ಹೇಳತ್ತರಿ. ಸೊ ಇದು ಕಥೆಯ ಪಾಠ. ಸೊ ನಾನು ಹೇಳಿದೆಲ್ಲ, ಏನ್ ಹೇಳಿದ್ದೀರಿ ಸ್ಟಾರ್ಟಿಂಗು, ಇಲ್ಲಿ ನೆಮ್ಮದಿಯ ನಾಳೆಗಾಗಿ ಹಿಂದೆ ನಾವು ಒಳಿತನ್ನ ಕಲಿಯಬೇಕು. ಕಲಿಯುವ ಓದಿನಿಂದ ಈ ಪಾಠದಿಂದ ನಾವೇನ್ ಲರ್ನ್ ಮಾಡ್ತೀವಿ, ಈ ಪಾಠದಿಂದ ಏನ್ ಅರ್ಥ ಮಾಡ್ಕೋತೀವಿ ಅಂದ್ರೆ, ಕೇವಲ ನನಗಾಗಿ ನನಗೋಸ್ಕರ ನಾನೇ ಶ್ರೇಷ್ಠ ಅನ್ನೋಕ್ಕಿಂತ ಸಮಾಜಕ್ಕೆ, ಈ ಪ್ರಕೃತಿಗೆ ನಾವೇನಾದ್ರೂ ಕೊಡ್ಬೇಕು. ನೀವು ಒಂದು 7th 8th ಕ್ಲಾಸ್ದಲ್ಲಿ ಒಂದು ಬುಕ್ ಇದೆ, ಒಂದು ಮರದ ಬೆಲೆ ಅಂತ. ನೀವು ಓದ್ ಬಂದಿದ್ದೀರಾ. ಆ ಮರದಲ್ಲಿ ಆ ಒಂದು ಮರ ಬೆಳೆದಿರುತ್ತಲ್ಲ, ಅದು ಎಷ್ಟು ಆಕ್ಸಿಜನ್ ಕೊಡುತ್ತೆ, ಆಕ್ಸಿಜನ್ ಎಷ್ಟು, ಆ ಮರದ ಕಟ್ಟಿಗೆ ಎಷ್ಟು ಯೂಸ್ ಆಗತ್ತೆ, ಅದು ಎಷ್ಟು ಪಕ್ಷಿಗಳ ಸಂತತಿಗೆ ಆಶ್ರಯ ಕೊಡುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಹೇಳಿದಾರ್ರಿ ಅಲ್ಲಿ. ಹೌದಾ. ಒಂದು ಮರದ ಬೆಲೆ ಪಾಠ ಇದೆ, 8th ಐ ಥಿಂಕ್ 8th 9th ಇದೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ, ನಾವು ಈ ಪರಿಸರಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ಬರ್ತ್ಡೇ, ನಿಮ್ಮ ಜನ್ಮದಿನದಂದು ಒಂದು ಸಸಿ ನೆಟ್ಟು
ಅದಕ್ಕೆ ಸಮಾಜಕ್ಕೆ ಒಂದು ಗಿಡ ನೆಟ್ಟು ಅದನ್ನ ದೊಡ್ಡದಾಗಿ ಬೆಳೆಸ್ಬಿಟ್ರೆ ಐ ಥಿಂಕ್ ನೀವು ಎಲ್ಲಕ್ಕಿಂತ ದೊಡ್ಡ ಒಂದು ಕೊಡುಗೆ ನೀಡ್ತಾರ. ಹೌದಾ? ಅದಕ್ಕೆ ಈ ಪಾಠದಲ್ಲಿ ಏನ್ ಅರ್ಥ ಮಾಡ್ಕೋತೀವಿ ಅಂತಂದ್ರೆ, ನೀವು ತನಗಾಗಿ ಬದುಕಿನ ಆದರ್ಶ ಬದುಕಿಗೆ ಒಂದು ಸೂತ್ರ ಆಗಬಲ್ಲ ಗಿಳಿಯಿಂದ ನಾವು ಒಳ್ಳೆಯ ವಿಚಾರವನ್ನ ತಿಳ್ಕೊಂಡಿದ್ದೀವಿ. ಸೊ ನೀವು ಕೂಡ ಆ ರೀತಿಯ ಒಳ್ಳೆಯ ಅಂಶಗಳನ್ನ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋತೀರಾ ಅಂತ ಹೇಳ್ತಾ, ಈ ಪಾಠನ ಸರಿಯಾಗಿ ಓದ್ಬೇಕು. ಓದಿದ ನಂತರ ಪ್ರಶ್ನೆಗಳಿಗೆ ಆ ಅರ್ಥ ಪಾಠವನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಕ್ವಶನ್ ಆನ್ಸರ್ ಏನ್ ಮಾಡ್ರಿ, ಬರೀಲಿಕ್ಕೆ ಸ್ವಂತ ವಾಕ್ಯದಲ್ಲಿ ಅದನ್ನ ಬರೀಲಿಕ್ಕೆ ಪ್ರಯತ್ನ ಪಡ್ರಿ. ಥ್ಯಾಂಕ್ ಯು.